ಹಾಯ್ ವೆಲ್ಕಮ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್ ಹಾಗೂ SSLC 2025 ವಿದ್ಯಾರ್ಥಿನಿಯರಿಗೂ ಸ್ವಾಗತ. ಈ ವಿಡಿಯೋ ಪ್ಲೀಸ್ ಮೊದಲನೆಯದಾಗಿ ಈ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಪ್ರೆಸ್ ಮಾಡಿ ಇಟ್ಟುಕೊಳ್ಳಿ. ಪ್ರತಿಯೊಂದು ಇನ್ಫಾರ್ಮೇಷನ್ ತಪ್ಪದೆ ಬರುತ್ತಾ ಇರುತ್ತೆ. ನಿಮ್ಮ ಮೊಬೈಲ್ಗೆ ಯಾವುದಾದ್ರೂ ಒಂದು ಹೆಲ್ಪ್ ನೀಡಿ ಸಹಾಯ ಆದರೆ ಮಾಡ್ತಾ ಇರುತ್ತೆ. ಇನ್ನು SSLC 2025 ಮೊದಲನೆಯ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿನಿಯರೇ, ನೀವು ಪಾಸ್ ಆಗ್ತೀರಾ ಇಲ್ವಾ ಅನ್ನೋದು 100% ಈ ವಿಡಿಯೋದಲ್ಲಿ ಫುಲ್ ಕ್ಲಾರಿಟಿ ಸಿಗುತ್ತೆ. ನೀವು ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ವಾಟ್ಸಪ್ ಗ್ರೂಪ್ಸ್ಗೂ ಶೇರ್ ಮಾಡಿ. ತುಂಬ ಹೆಲ್ಪ್ ಆಗುತ್ತೆ. ಒಬ್ಬರಿಗೆ ಹೆಲ್ಪ್ ಮಾಡಿದರೆ ನಿಮಗೆ ಇನ್ನೊಂದು ಯಾವುದೋ ಒಂದು ಮುಖಾಂತರ ಹೆಲ್ಪ್ ಆಗೇ ಆಗುತ್ತೆ. ನಿಮ್ಮ ಮುಖದಲ್ಲಿ ನಗು ಬಂದೇ ಬರುತ್ತೆ. ಕೆಲವು ಸೂಚನೆಗಳು ಇದ್ದಾವೆ. SSLC ವಿದ್ಯಾರ್ಥಿನಿಯರೇ, 2025 ನೀವು ಪಾಸ್ ಆಗಬೇಕು ಅಂದರೆ ಇದರಲ್ಲಿ ನೀವು ಏನು ಮಾಡಿರಬೇಕು, ಏನು ಮಾಡಬಾರ್ದು ಅನ್ನೋದು ಕೂಡ ತಿಳಿದುಕೊಳ್ಳಿ. ಈಗ ಮೊದಲನೆಯ ಸೂಚನೆ ವಿದ್ಯಾರ್ಥಿಗಳೇ, ನೀವು ಏನು ಮಾಡಿರಬೇಕು ಗೊತ್ತಾ? ಪ್ರತಿಯೊಂದು ಕ್ವಶನ್ ಅನ್ನು ಬೀಳಾರ್ದೆ ಟಾಪರ್ ರ್ಯಾಂಕ್ ಬರೆದಿರಬೇಕು ಅಂತ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ. ಅವರು ಒಂದು ಗೋಲ್ ಹೆಮ್ಮೆ ಅದು. ಹೌದು, ಹಾಗಾದರೆ ಅವರು ಬರೆದಿರುವಂತಹ ಮಾರ್ಕ್ಸ್ ಎಕ್ಸಾಕ್ಟ್ ಕರೆಕ್ಟ್ ಹೇಗೆ ಬರೆದಿರ್ತಾರೆ ಹಾಗೆ ಕೊಡ್ತಾರೆ ಅಂತ ಕೇಳಬಹುದು ಕ್ವಶನ್. ಇಲ್ಲ, ಯಾಕೆ ಇಲ್ಲ? ನೀವು ಒಂದು ಸೆಂಟೆನ್ಸ್ ಮಿಸ್ಟೇಕ್ಸ್ ಮಾಡಿರಬಹುದು, ಇಲ್ವಾ ಹ್ಯಾಂಡ್ ರೈಟಿಂಗ್ ಏನಾದರೂ ಗಜಿಬಿಜಿ ಬರೆದಿರ್ಬೋದು. ಇದು ಅಂತ ಪಕ್ಕ ಮಾಡ್ತಾರೆ ವಿದ್ಯಾರ್ಥಿನಿಯರು. ಅವಸರದಲ್ಲಿ ಸ್ವಲ್ಪ ಟೆನ್ಷನ್ನಲ್ಲಿ ಇರ್ತಾರೆ ಅಲ್ವಾ, ಅದಕ್ಕೋಸ್ಕರ ಅವ್ರು ಏನು ಹ್ಯಾಂಡ್ ರೈಟಿಂಗ್ ಮತ್ತು ಸೆಂಟೆನ್ಸ್ ಮಿಸ್ಟೇಕ್ಸ್ ಮಾಡ್ತಾರೆ. ಆದ್ದರಿಂದ ಎಷ್ಟು ಬರೆದಿರ್ತೀರೋ ಅಷ್ಟು ಕೊಡಲ್ಲ, ಕಟ್ ಆಗೇ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್ ತಿಳಿದಿರ್ಬೇಕು ನಿಮಗೆ. ತಿಳಿದಿಲ್ಲ ಅಂದರೆ ಈಗಲೂ ತಿಳಿದುಕೊಳ್ಳಿ, ಇನ್ನು ಎಕ್ಸಾಮ್ ನಡೀತಿದೆ. ಇನ್ನು ಎರಡನೆಯ ಸೂಚನೆ, ನಿಮಗೆ ಪಾಸ್ ಆಗಬೇಕಂದ್ರೆ ಎಷ್ಟು ಅಂಕ ಬೇಕು? ಮಿನಿಮಮ್ ಅಂದರೆ ಇಲ್ಲಿ ಸ್ವಲ್ಪ ಹೇಳೋದು ಕೇಳಿ ವಿದ್ಯಾರ್ಥಿಗಳೇ. ಬಿಗ್ ಅಪ್ಡೇಟ್, 100% SSLC ರಿಸಲ್ಟ್ ಡೇಟ್ ಫಿಕ್ಸ್. ಕರ್ನಾಟಕ 2025 SSLC ಫಲಿತಾಂಶ ದಿನಾಂಕ ಫೈನಲ್ ಆಗಿದೆ. ಈ ವಿಡಿಯೋ ಈಗಾಗಲೇ ರಿಲೀಸ್ ಆಗಿದೆ, ಚಾನಲ್ ಅಲ್ಲಿ ಅವೈಲೇಬಲ್ ಇದೆ, ಹೋಗಿ ನೋಡಿ. ನೆಕ್ಸ್ಟ್ ಕಂಟಿನ್ಯೂ. 100 ಅಂಕಕ್ಕೆ ಪ್ರಶ್ನೆ ಪತ್ರಿಕೆ ಇದ್ದರೆ 35 ಪಾಸಿಂಗ್ ಮಾರ್ಕ್ಸ್ ವಿದ್ಯಾರ್ಥಿಗಳೇ. ನಂತರ 80 ಅಂಕಕ್ಕೆ ಪ್ರಶ್ನೆ ಪತ್ರಿಕೆ ಇದ್ದರೆ 24 ಪಾಸಿಂಗ್ ಮಾರ್ಕ್ಸ್ ವಿದ್ಯಾರ್ಥಿಗಳೇ, ತಿಳಿದಿರಲಿ. ಈಗ ಸಪೋಸ್ 100 ಅಂಕಕ್ಕೆ ಪ್ರಶ್ನೆ ಪತ್ರಿಕೆ ಇದೆ ಅಂದರೆ ನೀವು 33 ಮಾರ್ಕ್ಸ್ಗೆ ಬರೆದು ಬಂದಿರ್ತೀರ. ಅಂದರೆ ಈಗ 80 ಮಾರ್ಕ್ಸ್ಗೆ ಪ್ರಶ್ನೆ ಪತ್ರಿಕೆ ಇದೆ ಅಂದರೆ ಕೇವಲ 22 ಮಾರ್ಕ್ಸ್ಗೆ ಬರೆದು ಬಂದಿರ್ತೀರ. ಆಗ ಇನ್ನೂ ಎಷ್ಟು ಮಾರ್ಕ್ಸ್ ಬೇಕು? ಇನ್ನು 2 ಮಾರ್ಕ್ಸ್ ಬೇಕು ಪಾಸ್ ಆಗಬೇಕು ಅಂದರೆ. ನೀವು ಆ 2 ಮಾರ್ಕ್ಸ್ ಕೊಡ್ತಾರ ಸರ್ ಅಂತ ನೀವು ಕೇಳಬಹುದು. ಏನು ವಿದ್ಯಾರ್ಥಿಗಳೇ, ಕೆಲವು ಲೆಕ್ಚರರ್ಸ್ ಅಂದರೆ ಸರ್ ಅವರು, ಮೇಡಮ್ ಅವರು ಕೊಟ್ಟರೆ ಕೊಡಬಹುದು. ಏನು ಇಲ್ಲಿ 3 ಬಂದಿತ್ತಲ್ಲೇ 5 ಹಾಕಿ ಈ ಪ್ರಶ್ನೆಗೆ ನಿಮ್ಮನ್ನು ಪಾಸ್ ಮಾಡಿ ಮುಂದಕ್ಕೆ ದೊಬ್ಬದೇ ಇರಬಹುದು ವಿದ್ಯಾರ್ಥಿಗಳೇ. ಇನ್ನು ಮೂರನೆಯ ಸೂಚನೆ ವಿದ್ಯಾರ್ಥಿಗಳೇ, SSLC 2025 ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿನಿಯರೇ, ನೀವು ಏನಾದರೂ ಫೇಲ್ ಆಗುವ ಚಾನ್ಸಸ್ ಇದೆ ಅಂದರೆ ತುಂಬ ಹೆದರಿಕೆ, ಭಯ ಇರುತ್ತೆ. ಇದು ಕಾಮನ್. ನೀವು ಭಯ ಪಡೋಕ್ಕೆ ಹೋಗಬೇಡಿ ಮತ್ತು ಹೆದರಿಕೊಳ್ಳೋಕೆ ಹೋಗಬೇಡಿ. ನಿಮಗೆ ಪಾಸ್ ಆಗಬೇಕು ಅಂದರೆ ಎರಡು ದಾರಿ ಇದ್ದಾವೆ ವಿದ್ಯಾರ್ಥಿಗಳೇ. ನೀವು ಏನಾದರೂ 2ರಿಂದ 3 ಮಾರ್ಕ್ಸ್ ಕಮ್ಮಿ ಮಾರ್ಕ್ಸ್ಗೆ ಬರೆದಿದ್ದರೆ, ಒಂದು ಆ ಸರ್ ಅವರು, ಮೇಡಮ್ ಅಥವಾ ಇನ್ನೂ 2-3 ಅಂಕ ಹಾಕಿ ನಿಮ್ಮನ್ನು ಪಾಸ್ ಮಾಡಬೇಕು. ಇಲ್ಲ ಅಂದರೆ ನೀವು ಸಪ್ಲೈ ಎಕ್ಸಾಮ್ ಇರುತ್ತೆ, ಸೆಕೆಂಡ್ ಆ್ಯಂಡ್ ಥರ್ಡ್ ಬರೆಯಬಹುದು ವಿದ್ಯಾರ್ಥಿಗಳೇ, ನೀವು ಅಪ್ಲೈ ಮಾಡಿಕೊಂಡು. ಓಕೆ, ಇದು ಧೈರ್ಯ ಇರಲಿ. ಇನ್ನು 4ನೆಯ ಸೂಚನೆ ವಿದ್ಯಾರ್ಥಿಗಳೇ, ಈಗ ಒಬ್ಬ ಹುಡುಗ ಎದ್ದು, ಸರ್ ಈಗ ನಾನು SSLC 2025 ಪರೀಕ್ಷೆ, ಅದು ಮೊದಲನೆಯ ಪರೀಕ್ಷೆ, ಚೆನ್ನಾಗಿ ಬರೆದು ಬಂದೀನಿ ಸರ್. 80ಕ್ಕೆ 70+ ಅಂಕ ಬರುವ ಹಾಗೆ ಬರೆದು ಬಂದೀನಿ. ಆದರೆ ನಂದು ಜಸ್ಟ್ 30 ಮಾರ್ಕ್ಸ್ ಅಷ್ಟೇ ಬಂದಿದೆ, ಯಾಕೆ ಅಂತ ಆ ಹುಡುಗ ಕೇಳಬಹುದು. ಚೆನ್ನಾಗಿ ಬರೆದಿದ್ದಾನೆ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಇದೆ ಮತ್ತು ಸೆಂಟೆನ್ಸ್ ಮಿಸ್ಟೇಕ್ ಇಲ್ಲ. ಏನು ಆಗಿರಬಹುದು? ಅವರು ಲೆಕ್ಚರರ್ಸ್ ಸ್ಪೀಡ್ ಆಗಿ ಕರೆಕ್ಷನ್ ಮಾಡಿರಬಹುದು. ಸ್ಪೀಡ್ ಅಲ್ಲಿ ಕರೆಕ್ಷನ್ ಮಾಡುವಾಗ ಮಾರ್ಕ್ಸ್ ಎಂಟ್ರಿಯನ್ನು ರಾಂಗ್ ಮಾಡಿರಬಹುದು. ಹಾಗಾದರೆ ನಮಗೆ ಇವಾಗ ಮಾರ್ಕ್ಸ್ ಬೇಕು ಸರ್.
ಏನು ಮಾಡಬೇಕಂತ ನೀವು ನನ್ನನ್ನು ಕೇಳಬೇಕಂತ ಆಸೆ ಇರಬಹುದು. ಅದಕ್ಕೆ ನಾನು ತಿಳಿಸ್ತಾ ಇದ್ದೀನಿ, ಕೊನೆಯವರೆಗೂ ನೋಡಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡೋದು ಅಂತೂ ಮರೆಯಬೇಡಿ. ಈಗ ನಿಮ್ಮ ಮಾರ್ಕ್ಸ್ ಕಮ್ಮಿ ಬಂದಿದೆ ಅಂದರೆ ವಿದ್ಯಾರ್ಥಿಗಳೇ, ನೀವು ರಿವ್ಯಾಲ್ಯೂಯೇಷನ್ ಅಂತ ಇರುತ್ತೆ, ರಿವ್ಯಾಲ್ಯೂಯೇಷನ್ಗೆ ಹಾಕಿದರೆ ರಿವ್ಯಾಲ್ಯೂಯೇಷನ್ಗೆ ಇಷ್ಟ ಅಂತ ಇರುತ್ತೆ ಅಮೌಂಟ್, ಅದನ್ನು ಪೇ ಮಾಡಿ ನೀವು ರಿವ್ಯಾಲ್ಯೂಯೇಷನ್ ಮಾಡಿದರೆ ನಿಮಗೆ ಹೇಗಿದೆಯೋ, ಎಷ್ಟು ಬರೆದಿರ್ತೀರೋ ನೀವು ಅಷ್ಟು ಮಾರ್ಕ್ಸ್ ಬರುವ ಸಾಧ್ಯತೆ ಅಂತೂ 100ಗೆ 100% ಇದೆ. ಇದನ್ನು ನೀವು ತಿಳ್ಕೋಬೇಕು ಅಷ್ಟೇ. ಒಟ್ಟಾರೆಯಾಗಿ 2024 ಮತ್ತು 25ನೇ SSLC ವಿದ್ಯಾರ್ಥಿನಿಯರಿಗೆ ನಾನು ಹೇಳುವುದು ಏನೆಂದರೆ, ಓಪನ್ ಆಗಿ ನೀವು ಇನ್ನೂ ಒಳ್ಳೆಯ ಮಾರ್ಕ್ಸ್ಗೆ ಬರೆದು ಬಂದರೆ ಚೆನ್ನಾಗಿ ಒಳ್ಳೆಯದಪ್ಪ. ಯಾಕೆ ಅಂದರೆ, ಕಮ್ಮಿ ಮಾರ್ಕ್ಸ್ಗೆ ಬರೆದು ಬಂದೆ ಸರ್, ನಾನು ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಅಷ್ಟೇ ಬರ್ದೀನಿ, ಪಾಸ್ ಆಗ್ತೀನಾ? ಇಲ್ಲ. ಯಾಕೆಲ್ಲ? ನೀವು ಏನಾದರೂ ಮಿಸ್ಟೇಕ್ಸ್ ಮಾಡ್ಬೋದು, 100ಗೆ 100% ಮಿಸ್ಟೇಕ್ಸ್ ಅಂತ ಮಾಡಿರ್ತೀರ. ಅಲ್ಲಿ ಪಾಸಿಂಗ್ ಮಾರ್ಕ್ಸ್ ಅಂತ ಬರ್ದು ಬಂದಿರ್ತೀರ, ಬಟ್ ಮಾರ್ಕ್ಸ್ ಕಮ್ಮಿ ಆಗಿ ಹೋಗ್ತವೆ, ಫೇಲ್ ಆಗ್ತೀರ. ಅದಕ್ಕೋಸ್ಕರ ಪಾಸಿಂಗ್ ಮಾರ್ಕ್ಸ್ ಅಲ್ಲದೆ ಇನ್ನೂ ಹೆಚ್ಚಿಗೆ ಬರೆದು ಬಂದರೆ ಅಲ್ಲಿ ಏನಾದರೂ ಕಟ್ ಆದರೆ ನೀವು ಪಾಸ್ ಆಗುವಂಥ ಧೈರ್ಯ ಇರುತ್ತೆ. ಓಕೆ, ಇನ್ನೂ ಹಲವಾರು ಅಪ್ಡೇಟ್ಸ್ಗೋಸ್ಕರ ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು. ಲೈಕ್